1955 ಅವರು ತಮ್ಮ 17ನೇ ವಯಸ್ಸಿಗೆ ಮಹಾಕವಿ ಕಾಳಿದಾಸ ಚಿತ್ರದಲ್ಲಿ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದ್ರು. ಕೊನೆಯದಾಗಿ ಅವರು ಕನ್ನಡದಲ್ಲಿ ಅಪ್ಪು ಜೊತೆ ನಟಿಸಿದ್ರು. ಅಪ್ಪು ಬಾಲನಟನಾಗಿ ನಟಿಸಿದಂತಹ ಯಾರಿವನು ಚಿತ್ರ, ಅದರಲ್ಲಿ ತಾಯಿಯ ಕುರಿತಾದಂತಹ ಹಾಡೇನಿದೆ ಅದು ಇವತ್ತಿಗೂ ತಾಯಿ ಪಾತ್ರ ಅಂದಾಕ್ಷಣ, ಹಾಡು ಬಂದಾಕ್ಷಣ ಸರೋಜಾದೇವಿಯವರ ಮುಖ ನಮ್ಮ ಕಣ್ಣೆದುರಿಗೆ ಬರುತ್ತೆ. ಅಂತ ಮಹಾನ್ ತಾರೆ ಅವರ ಹುಟ್ಟೂರಿನಲ್ಲಿ ಗೌರವದ ವಿದಾಯ ಪಡಿತಾ ಇದ್ದಾರೆ. ಡಿಸಿಎಂ ಆಗಮಿಸಿದ್ದಾರೆ. ಅಭಿನಯ ಸರಸ್ವತಿ ಅಂತ ಕರೆಸ್ಕೊಂಡಂಥವರು ಸರೋಜಾದೇವಿ. ತಮ್ಮ 87ನೇ ವಯಸ್ಸಿಗೆ ಶಾಶ್ವತವಾಗಿ ಬದುಕಿನ ಬಣ್ಣ ಕಳಚಿದರು. 161 ಸಿನಿಮಾ ಅವರು ನಾಯಕ ನಟಿಯಾಗಿ ಅಭಿನಯಿಸಿದರು. ಒಟ್ಟು 200 ಚಿತ್ರಗಳಲ್ಲಿ ಅವರು ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಚಿತ್ರರಸಿಕರನ್ನು ಅಕ್ಷರಶಃ ಮೋಡಿ ಮಾಡಿದಂತಹ ಚಿತ್ರಗಳು ನೂರಾರು. ರಾಜ್ ಸರೋಜಾದೇವಿಯವರ ಜೋಡಿ 28ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರೋದು. ಅದರಲ್ಲಿ 10ಕ್ಕೂ ಹೆಚ್ಚು ಹಿಟ್ ಚಿತ್ರಗಳೇ ಹಿಟ್ ಜೋಡಿ ಅಂತ ಕರೆಸ್ಕೊಂಡಿವೆ. ಅವರು ನಿನ್ನೆ ಮಲ್ಲೇಶ್ವರಂನ ಅವರ ನಿವಾಸದಲ್ಲಿ ತಲೆ ಸುತ್ತು ಬಂದು ಬೀಳ್ತಾರೆ. ತಕ್ಷಣ ಅವರನ್ನು ಆಸ್ಪತ್ರೆಗೆ ದಾಖಲಿಸೋದಕ್ಕೆ ಕರ್ಕೊಂಡು ಹೋಗ್ತಾರೆ. ಆದರೆ ಮಾರ್ಗ ಮಧ್ಯೆ ಕೊನೆಯುಸಿರೆಳೆದರು. ನಿನ್ನೆ ಬೆಳಗಿನಿಂದಲೂ ಕೂಡ ಹಲವಾರು ಚಿತ್ರರಂಗದ ಗಣ್ಯರು, ರಾಜಕೀಯ ನಾಯಕರುಗಳು, ಅಭಿಮಾನಿಗಳು ಅವರ ನಿವಾಸದ ಬಳಿ ಬಂದು ಅಂತಿಮ ದರ್ಶನ ಪಡೆದಂಥದ್ದು. ಈಗ ದಶವಾರದ ಅವರ ಹುಟ್ಟೂರಿನ ನಿವಾಸದ ಬಳಿಯ ತೋಟದಲ್ಲಿ ಅಂತ್ಯ ಸಂಸ್ಕಾರ ಸಕಲ ಸಿದ್ಧತೆಯಾಗಿದೆ. ಸರ್ಕಾರಿ ಗೌರವಕ್ಕೂ ಕೂಡ ಸಿದ್ಧತೆಗಳಾಗಿದೆ. ಇನ್ನೇನು ಕೆಲವೇ ಹೊತ್ತು ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಆರೂವರೆ ದಶಕಗಳ ಸುದೀರ್ಘ ಚಿತ್ರ ಜೀವನವನ್ನ, ಅತ್ಯುತ್ತಮ ಚಿತ್ರದ ಕೊಡುಗೆನ ಕೊಟ್ಟಂತಹ ಈ ಮಹಾನ್ ತಾರೆ ಇನ್ನು ನೆನಪು ಮಾತ್ರ. ಅಂಥದ್ದೊಂದು ಸುವರ್ಣ ಯುಗಕ್ಕೆ ವಿದಾಯ ಹೇಳುವಂತಹ ಸಂದರ್ಭ. ಕನ್ನಡದ ನಟ ಸಾರ್ವಭೌಮ ಚಿತ್ರ. ಪುನೀತ್ ರಾಜ್ಕುಮಾರ್ ಅಭಿನಯದ ಚಿತ್ರದಲ್ಲಿ ಅವರು ನಟಿಸಿದ್ದು ಕೊನೆಯ ಕನ್ನಡ ಚಿತ್ರ. ಸಾವಿರದ 1938 ಸರೋಜಾದೇವಿ ಜನಿಸಿದ್ದು. ಬಾಲ್ಯದಿಂದಲೂ ಕೂಡ ಅವರಿಗೆ ಡಾನ್ಸ್ನಲ್ಲಿ ಬಹಳ ಆಸಕ್ತಿ. ಅವ್ರ ತಂದೆ ಭೈರಪ್ಪ ಅವರು ಮೈಸೂರಲ್ಲಿ ಪೊಲೀಸ್ ಅಧಿಕಾರಿಯಾಗಿದ್ರು. ತಾಯಿ ರುದ್ರಮ್ಮ ಗೃಹಿಣಿ. ಗ್ರಾಮಸ್ಥರು ಕೂಡ ಸ್ಮರಿಸ್ತಾರೆ, ನಮ್ಮೂರಿನವರು ಪೊಲೀಸ್ ಅಧಿಕಾರಿಯಾಗಿದ್ರು, ಹಾಗಾಗಿ ನಂತರ ಮೈಸೂರು ಬೆಂಗಳೂರಿಗೆ ಶಿಫ್ಟ್ ಆದ್ರು. ಆದರೆ ಅವರ ಮಗಳು ಸರೋಜಾದೇವಿಯವರು ಅಷ್ಟು ದೊಡ್ಡ ನಟಿಯಾದ ಮೇಲೂ ಕೂಡ ವರ್ಷಕ್ಕೊಂದು 3-4 ಬಾರಿ ಆದ್ರೂ ಹುಟ್ಟೂರಿಗೆ ಬರ್ತಾ ಇದ್ರು. ಈಗಲೂ ಬಂದಾಗ ಅದೇ ಆತ್ಮೀಯತೆಯಿಂದ, ಆಪ್ತತೆಯಿಂದ ನಮ್ಮನ್ನೆಲ್ಲ ಮಾತನಾಡಿಸ್ತಾ ಇದ್ರು ಅಂತ. ಅವರ ತಂದೆ ಬಹಳ ಪ್ರೋತ್ಸಾಹ ಕೊಡ್ತಾರೆ ಸರೋಜಾದೇವಿಯವರ ನೃತ್ಯಕ್ಕೆ.
ತಾಯಿ ಜೊತೆಯಾಗಿ ನಿಲ್ತಾರೆ ಅವರಿಗೆ ಚಲನಚಿತ್ರದಲ್ಲಿ ಅವಕಾಶ ಸಿಕ್ಕ ಮೇಲೆ. ಕನ್ನಡದಲ್ಲಿ ಅವರು ನಟನೆ ಆರಂಭಿಸಿದ ಮೇಲೆ ನಂತರ ತಮಿಳು, ತೆಲುಗು, ಹಿಂದಿ ಚತುರ್ಭಾಷಾ ತಾರೆಯಾಗಿ ಮಿಂಚಿದರು. ಅದೇ ಗಾಂಭೀರ್ಯತೆಯನ್ನು ಕಾಪಾಡಿಕೊಂಡು ಬಂದರು. ಅಂತಹ ಅಭಿನಯ ಸರಸ್ವತಿಗೆ ತಮಿಳುನಾಡಿನಲ್ಲೂ ಕನ್ನಡದ ಅರಗಿಣಿ ಅಂತ ಹೆಸರು ಪಡೆದಂತಹ ಈ ಮಹಾನ್ ನಟಿಗೆ, ಕನ್ನಡದ ಮೊದಲ ಲೇಡಿ ಸೂಪರ್ ಸ್ಟಾರ್ಗೆ ಗೌರವದ ವಿದಾಯ ಹೇಳಲಾಗ್ತಾ ಇದೆ. ಪಲ್ಲಕ್ಕಿಯಲ್ಲಿ ಅವರ ಪಾರ್ಥಿವವನ್ನು ತರಲಾಗ್ತಾ ಇದೆ. 6 ದಶಕಗಳ ಸುದೀರ್ಘ ಅವರ ಸಿನಿ ಜೀವನದ ಆ ಜರ್ನಿ ಏನಿದೆ ಅಭಿಮಾನಿಗಳ ಮುಂದೆ ಹಾದು ಹೋಗ್ತಾ ಇದೆ. ಕನ್ನಡದ ಚಿತ್ರಗಳಲ್ಲೇ ಅವರ ಸಾಧನೆ ಬಹಳ ದೊಡ್ಡದು, ಹಿಮಾಲಯದಷ್ಟಿದೆ. ಸರ್ಕಾರಿ ಗೌರವ, ರಾಷ್ಟ್ರ ಧ್ವಜವನ್ನು ಹೊದಿಸಲಾಗಿದೆ, ಗೌರವದ ವಿದಾಯವನ್ನು ಕೊಡಲಾಗ್ತಾ ಇದೆ ಅಭಿನಯ ಸರಸ್ವತಿಗೆ. ಪಲ್ಲಕ್ಕಿಯಲ್ಲಿ ರಾಷ್ಟ್ರ ಧ್ವಜವನ್ನ ಹೊದ್ದು 6.5 ದಶಕಗಳ ಸುದೀರ್ಘ ಚಿತ್ರ ಜೀವನದ ಮಹತ್ವದ ಕೊಡುಗೆಯನ್ನು ಕೊಟ್ಟಂತಹ ಈ ಮಹಾನ್ ಚೇತನ ಹಿರಿಜೀವ 87 ವರ್ಷಗಳ ತುಂಬು ಜೀವನವನ್ನ ಸವಿಸಿ ಅತ್ಯುತ್ತಮ ನೆನಪುಗಳನ್ನ ಕನ್ನಡದ ಜನತೆಗೆ, ಸಿನಿ ರಸಿಕರಿಗೆ ಕೊಟ್ಟು ಬಾಳ ಪಯಣ ಮುಗಿಸಿ ಸಾಕ್ತಾ ಇದ್ದಾರೆ. ಹುಟ್ಟೂರಿನಲ್ಲಿ ಅವರಿಗೆ ಗೌರವದ ವಿದಾಯ ಹೇಳಲಾಗ್ತಾ ಇದೆ. ಕಣ್ಣಿಗೆ ಕಾಣುವ ದೇವರು ಅಂದ್ರೆ ಅಮ್ಮನು ತಾನೆ ಅಂತ ಅಪ್ಪು ಯಾರಿವನು ಚಿತ್ರದಲ್ಲಿ ಇವರನ್ನು ನೋಡಿ ಹಾಡಿದಂತಹ ಹಾಡಿನಿದೆ. ಈಗಲೂ ಬಿಗ್ ಸ್ಕ್ರೀನ್ ನಲ್ಲಿ, ಬೆಳ್ಳಿ ತೆರೆಯಲ್ಲಿ ಅಮ್ಮನ ಕುರಿತ ಹಾಡು ಅಂತಂದ್ರೆ ನೆನಪಾಗೋದೇ ಸರೋಜಾದೇವಿಯವರ ಮುಖ. ಪೂಜೆಯನ್ನು ನೆರವೇರಿಸುವುದಕ್ಕೆ, ವಿಧಿವಿಧಾನಗಳನ್ನು ನಡೆಸೋದಕ್ಕೆ ಕುಟುಂಬಸ್ಥರು ಸಿದ್ಧ ಆಗಿದ್ದಾರೆ. ಪಲ್ಲಕ್ಕಿ ಮೂಲಕ ಅವರ ಪಾರ್ಥಿವವನ್ನು ತರಲಾಗಿದೆ. ಈಗ ವಿಧಿವಿಧಾನಗಳು ಆರಂಭ ಆಗ್ತಾ ಇದೆ. ಒಕ್ಕಲಿಗ ಸಂಪ್ರದಾಯದಂತೆ ಅಗಲಿದ ಹಿರಿಜೀವಕ್ಕೆ ಗೌರವದ ವಿದಾಯ ಹೇಳಲಾಗ್ತಾ ಇದೆ.